ಪ್ರಣಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಜೂನ್ 2024 ಮಂಗಳವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಸ್ವಾತಿ ನಕ್ಷತ್ರ, ಶಿವಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ತೊಂದರೆಯ ಮುಹೂರ್ತಗಳು ಬೆಳಗ್ಗೆ 6:45 7 ಗಂಟೆ 37 ಬೆಳಗ್ಗೆ 8:28 9 ಗಂಟೆ 20 ಇರ್ತಕ್ಕಂಥ ಈ ಸಮಯ ಸ್ವಲ್ಪ ತೊಂದರೆಯ ಸಮಸ್ಯೆ. ಈ ಕುಜರಾಹು ಸಂಧಿ ನಡೆದಾಗ ನೆನಪಿರೋ ಹಾಗೆ ಹಿಂದಿನ ತಿಂಗಳು ಹೇಳಿದ್ದೆ, ಬಹುದೊಡ್ಡ ಅನಾಹುತಗಳು. ದೀಪ ಹಚ್ಕೊಳ್ಳಿ. ನಮ್ಮ ಮನಸ್ಸು ವಿಕಾರ, ನಮ್ಮ ಬುದ್ಧಿ ವಿಕಾರ, ನಮ್ಮ ಆಲೋಚನೆಗಳು ವಿಕಾರವಾದ ವ್ಯಕ್ತಿಗಳನ್ನು ತಗೊಬಂದು ನಿಲ್ಲಿಸುತ್ತೆ. ಜಾಗರೂಕತೆ ತುಂಬ ದೊಡ್ಡವರಿಗೆ ಬುದ್ಧಿ ಕೆಡುತ್ತೆ. ತುಂಬ ದೊಡ್ಡದಾದಂಥ ಸ್ಥಳ, ಸ್ಥಾನ, ಗೌರವ, ಕಷ್ಟಪಟ್ಟು ಆ ಸ್ಥಾನಕ್ಕೆ ಬರೋದು ಸುಮ್ಮನೆ ಅಲ್ಲ, ನೆನಪಿಟ್ಟುಕೊಳ್ಳಿ. ಅದೊಂದು ದೈವ ಪ್ರಣಾಳಿಕೆ. ನಾನು ಆಗಾಗ ಹೇಳ್ತಿರ್ತೇನೆ, ಪರಮಾತ್ಮ ವಿಷ್ಣು ಬಂದು ಎಷ್ಟು ಪರೀಕ್ಷಿಸಿ ಕೊಡ್ತಾನೆ ಅಂದರೆ ತುಂಬ ದೊಡ್ಡ ಪರೀಕ್ಷೆಗಳು ಕೊಡ್ತಾನೆ. ನೋಡಿ, ಯಾವಾಗಲೂ ಎಕ್ಸಾಮ್ ಓದಿ ಆದಮೇಲೆ ಪರೀಕ್ಷೆ ಕೊಡ್ತಾರೆ. ವಿಷ್ಣು ಹಂಗಲ್ಲ, ಮೊದಲೇ ಪರೀಕ್ಷೆ. ನಾವು ಓದೋಕೆ ಮೊದಲೇ, ನಾವು ಜೀವನ ನಡೆಸೋಕೆ ಮೊದಲೇ, ನಾವು ಎತ್ತರ ಏರೋಕೆ ಮೊದಲೇ ಇಲ್ಲೇ ಹೊಡೆದಾಕ್ಬಿಟ್ಟಿರ್ತಾನೆ. ನೋಡೋಣ, ಇವನು ದುರುಪಯೋಗ ಮಾಡ್ಕೋತಾನ, ಇವನಲ್ಲಿರೋ ಅಹಂ ಹೋಗುತ್ತಾ, ಇವನಲ್ಲಿರೋ ನಾನು ಅನ್ನೋದು ಹೋಗುತ್ತಾ, ನಂದು ಅನ್ನೋದು ಹೋಗುತ್ತಾ, ನನ್ನಿಂದಲೇ ಎಲ್ಲ ಅನ್ನೋದು ಹೋಗುತ್ತಾ ಅಂತ ಉಳಿ ಪೆಟ್ಟು ಹೇಗೆ ಕೊಟ್ಟಿರ್ತಾನೆ ಅಂದರೆ ಪರಮಾತ್ಮ ವಿಷ್ಣು ಮೊದಲೇ ಪರೀಕ್ಷೆಗಳು. ಪ್ರತಿ ಹೆಜ್ಜೆಗೂ ಪರೀಕ್ಷೆಗಳು. ಸ್ಥಿತಿಕಾರಕತ್ವ ಅಲ್ವಾ ನಾವಿರೋ ಇವತ್ತಿನ ಸ್ಥಿತಿ. ಯಾವ ಸ್ಥಿತಿ? ದೊಡ್ಡ ಸ್ಥಿತಿ, ಚಿಕ್ಕ ಸ್ಥಿತಿ, ಅಧಿಕಾರದ ಸ್ಥಿತಿ, ಅಧಿಕಾರವಿಲ್ಲದ ಸ್ಥಿತಿ, ಸೋಲಿನ ಸ್ಥಿತಿ, ಗೆಲುವಿನ ಸ್ಥಿತಿ, ಎಲ್ಲದಕ್ಕೂ ವಿಷ್ಣುವೇ ಕಾರಕತ್ವ. ಅದು ಕೊಡೋಕೆ ಮೊದಲು ಆ ಸ್ಥಾನ ವಿಷ್ಣುವಿಗೊಂದು ವಿಶೇಷವಾದ ಶಕ್ತಿ ಇದೆ. ನಮ್ಮ ಈ ಸ್ಥಿತಿಯನ್ನ ಕೊಡುವ ಮೊದಲು ಪರೀಕ್ಷೆಗಿಡ್ತಾನೆ ಆತ ಪರಮಾತ್ಮ. ದಿಢೀರ್ ದುಡ್ಡು ಬಂದ್ರೆ ಏನ್ ಮಾಡ್ತೀವಿ? ದಿಢೀರ್ ಅಧಿಕಾರ ಬಂದ್ರೆ ಹುಚ್ಚು ಉನ್ಮಾದಕ್ಕೆ ಒಳಗಾಗ್ತೀವಿ. ನೋಡಿ, ಪಕ್ಕದ ಸ್ಟೇಟ್ ಅವನು ಒಂದು ಪ್ಯಾಲೇಸ್ ಕಟ್ಟಿದ್ದಾನೆ, ಅದ್ರ ಒಳಗಡೆ ಯಾರನ್ನೂ ಬಿಡ್ತಿರ್ಲಿಲ್ಲ. ಪಕ್ಕದ ಸ್ಟೇಟದ ದೊರೆ ಒಂದು ಬೆಟ್ಟದ ಮೇಲೆ ಒಂದು ಒಳ್ಳೆ ಕಟ್ಕೊಂಡಿದ್ದಾನೆ, ಯಾರನ್ನೂ ಹತ್ರಕ್ಕೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಏನೇನೋ ಮಾಡಿ ಕಟ್ಕೊಂಡಿರೋದು. ಇವತ್ತು ನೋಡಿ, ದಿಢೀರ್ ದುಡ್ಡು, ದಿಢೀರ್ ಅಧಿಕಾರ, ದಿಢೀರ್ ಬಲಗಳು ಬಂದ್ರೆ ಹುಚ್ಚು ಉನ್ಮಾದರ ತರ ಕೆಲವರು ಆಡ್ತಾರೆ. ಕಂಟ್ರೋಲ್ಲೆಸ್ ಆಗ್ತಾರೆ, ರಾವಣಾಸುರನ ತರ. ಕೇಳಿದೆಲ್ಲ ಸಿಕ್ಬಿಡ್ತಲ್ವಾ? 10 ತಲೆಯ ಲಂಕಾಧಿಪತಿ, ದಶಗಂಟ ರಾವಣ, ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ, ವಿಶ್ವವಸು ಮಹರ್ಷಿಯ ಮಗ, ಕೈಕಸಿಯ ಮಗ, ಅಪರಿಮಿತ ಶಿವಭಕ್ತ. ಏನ್ ಮಾಡ್ದ ಹೇಳಿ? ಪ್ರಪಂಚದಲ್ಲಿ ಸುಂದರವಾಗಿರೋ ಹುಡುಗಿರೆಲ್ಲ ನನಗೆ ಬೇಕು ಅಂತಿದ್ದ, ಸುಂದರವಾಗಿರೋದೆಲ್ಲ ನನಗೆ ಇರಬೇಕು ಅಂತಿದ್ದ. ಅವನ ಬಳಿ ಕಡಿಮೆ ಅಂದ್ರೂ ಒಂದು 3000ಕ್ಕೂ ಮೇಲ್ಪಟ್ಟು ವಿಮಾನಗಳಿದ್ವು ಅಂತ. ನಮಗ್ ಕಾಣಿಸೋದು ಒಂದೇ ಒಂದು ವಿಶ್ವಕರ್ಮ ನಿರ್ಮಿತ ಆ ಪುಷ್ಪಕ ವಿಮಾನ ಅಂತ ಅನ್ಕೊಂಡಿದೀವಲ್ಲ. ಹಿ ವಾಸ್ ಅ ವೆರಿ ಬಿಗ್ ಮೆಕ್ಯಾನಿಕಲ್ ಇಂಜಿನಿಯರ್. ಹೌದು, ಏರೋನಾಟಿಕಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. 1-2 ಆತ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆತ. ಉಡ್ಡೀಶ ತಂತ್ರ ಅಂತ ಒಂದಿದೆ, ಆತನ ತಂತ್ರ ಸಾಧನೆಯಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಸುಮ್ಮನೆ ಇಲ್ಲ, ಕೆಲವೊಂದನ್ನು ನಾವು ರಿವೀಲ್ ಮಾಡೋಕೆ ಹೋಗೋದಿಲ್ಲ. ಸಾಮಾನ್ಯನಲ್ಲ ರಾವಣಾಸುರ. ಆತ ರಾವಣಾಸುರ ಆಗೋ ಮೊದಲು ರಾವಣ ಬ್ರಹ್ಮ. ಅಷ್ಟು ಶಕ್ತಿ ದುರುಪಯೋಗ. ಯಾಕೆ ಹೇಳಿ? ಅಲ್ಲಿ ಪರೀಕ್ಷೆ ಇರಲಿಲ್ಲ. ಇಲ್ಲಿ ನೋಡಿ, ಒಂದು ಕುಚೇಲನ ಪರೀಕ್ಷೆ.
ಭಗವಂತ ಜೊತೆಲೇ ಇರ್ತಾನೆ, ಎಷ್ಟು ಪರೀಕ್ಷೆಗಳು ಇಡ್ತಾನೆ. ಹೇಳಿದ್ದೆ ನೋಡಿ, ಹಿಂಗಿಂಗ್ ಆಗುತ್ತೆ, ಹುಷಾರು, ದೀಪಗಳು ಹಚ್ಕೊಳ್ಳಿ. ಅವಮಾನಗಳು, ಅಪಮಾನಗಳು, ಭಾರಿ ದೊಡ್ಡ ಬೆಂಕಿ, ಬಿರುಗಾಳಿ, ದುರಂತಗಳು ಜೀವನದಲ್ಲಿ ನಡೀತವೆ, ಹುಷಾರಾಗಿರಿ. ಸುಮಾರು ಒಂದು 12-13 ವರ್ಷದ ಹಿಂದ್ಗಡೆ ಹೇಳಿದ್ದೆ ಇಂಥದ್ದೊಂದು ಈ ಥರದ್ದು. ಸುಮಾರು ಇವತ್ತಿನ ಈ ಘಟನಾವಳಿಗಳು ನಡೀತಿರತಕ್ಕಂಥ ಬಹುದೊಡ್ಡ ವ್ಯಕ್ತಿಗಳ ಜಾತಕ ವಿಮರ್ಶೆ ಕುಟುಂಬಗಳಿಂದ ಬಂದಿತ್ತು. ಅಲ್ಲೊಂದು ನಡೆದೇ ತೀರುತ್ತೆ. ಜಾಗ್ರತೆ ಆಗಿದೆ, ತಪ್ಪಿಸ್ಲಿಕ್ಕೆ ಆಗೋಲ್ಲ. ಒಂಚೂರು ಜಾಗ್ರತೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ಥರದ ಪ್ರಭಾವಗಳು, ಸ್ವಭಾವಗಳು, ಕುಜರಾಹು ಸಂಧಿ, ಅದನ್ನು ಹೇಳಿದ್ದೆ ನೋಡಿ. ಇವತ್ತು ನಡೀತಿರ್ತಕ್ಕಂಥದ್ದು ಕಾಕತಾಳೀಯವಾಗಿ ಇವತ್ತು ಸ್ವಾತಿ ನಕ್ಷತ್ರ. ಒಂದು ದೀಪ ಹಚ್ಕೊಳ್ಳಿ, ನಿತ್ಯ ದೀಪಾರಾಧನೆ ಮಾಡ್ಕೊಳ್ಳಿ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಶಕ್ತಿ ನಿಶಕ್ತಿ. ವಿಷ್ಣು ನೋಡಿ ಪರೀಕ್ಷೆ ಇಟ್ಟು ಕೊಡ್ತಾನೆ, ಆದರೆ ಶಿವಯ್ಯ ಹಂಗಲ್ಲ, ಎಲ್ಲ ಕೊಟ್ಟು ಆಮೇಲೆ ಪರೀಕ್ಷೆ ಕೊಡ್ತಾನೆ. ಇವತ್ತಿನ ನಮ್ಮ ಸ್ಥಿತಿಗತಿ ಏನಾಗಿದೆ ಅಂದ್ರೆ ನಮಗೆಲ್ಲ ಸಿಕ್ಕಿದ ಮೇಲೆ ಪರೀಕ್ಷೆ. ಯಾಕಂದ್ರೆ ಆ ಪರೀಕ್ಷೆಗೆ ಒಳಪಟ್ಟಿದ್ರೆ ನಾವು ತುಂಬಾ ಜನ ನೋಡಿರ್ತೇವೆ, ಓ ಇವನಿಗೆ ವಿಪರೀತ ದುಡ್ಡಿನ ಬಲ, ಅಧಿಕಾರದ ಬಲ, ಮದ, ನೆತ್ತಿಗೇರಿ, ಇನ್ನೊಂದು ಆ ಸಲಗಕ್ಕೆ ಅದು ಹುಚ್ಚೆದ್ದು ಬಿಡ್ತು ಅಂದ್ರೆ ಅದು ಯಾರಿದರೆ ತನ್ನ ಮಾವಟಿಗ ಅಂತ ಕೂಡ ನೋಡಲ್ಲ, ತನ್ನ ಮಾವುತ ಅಂತ ಕೂಡ ನೋಡಲ್ಲ, ತುಡುಗ್ ಬಿಸಾಕುತ್ತೆ. ಭಸ್ಮಾಸುರ ಆಗ್ಬಿಡ್ತೇವೆ ಅಂತ ಗೊತ್ತಿತ್ತು. ಭಸ್ಮಾಸುರ, ಆ ಭಸ್ಮಾಸುರನನ್ನ ಸಂಹಾರ ಮಾಡಲು ಮೋಹಿನಿ ಆಟ್ಟಂ ಬರಬೇಕಾಯ್ತು. ಆ ಮೋಹಿನಿಯ ಅವತಾರ ಯಾರಾಯ್ತು? ವಿಷ್ಣುವೇ. ನೋಡಿ, ಅದಕ್ಕೆ ವಿಷ್ಣುವಿನ ಆರಾಧನೆ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ. ಒಲಿದು ಬಿಟ್ರೆ ನಿರಂತರವಾದಂಥ ಹೆಸರು. ಅದಕ್ಕೆ ಬೆಳ್ಳಂಬೆಳಗ್ಗೆ ಒಂದು ವಿಷ್ಣು ಸಹಸ್ರನಾಮ ಕೇಳಿ ಅಂತಿರ್ತಿದ್ರು. ಬೆಳ್ಳಂಬೆಳಗ್ಗೆ ಒಂದು ಆದಿತ್ಯ ಹೃದಯ ಸ್ತೋತ್ರ ಹಾಡ್ಕೊಳ್ಳಿ. ನಮ್ಮ ಮನಸ್ಸು ವಿಚಲಿತ. ಯಾಕಂದ್ರೆ ಪರೀಕ್ಷೆಗೆ ಒಳಪಡಿದ್ರೆ ನಮಗ್ ಸಿಕ್ಬಿಟ್ರೆ ವರ್ಷ ಪೂರ್ತಿ ಓದದೆ ಎಕ್ಸಾಮ್ಗೆ ಹೋಗಿ ಬರೆದಿದ ತಕ್ಷಣ ನೀಟ್ ಪಾಸ್ ಆಗ್ಬಿಡ್ಬೇಕು. ಆ ಒಂದು ಏಕತಾನತೆ, ಸಿದ್ಧತೆ, ಬದ್ಧತೆ, ಒಂದು ಸ್ವಲ್ಪ ನಿದ್ರೆ ಬಿಡಬೇಕು, ಒಂದು ಸ್ವಲ್ಪ ಪರಿಶ್ರಮ ಪಡಬೇಕು, ಹೇಳ್ಬೇಕು, ಓಡಬೇಕು, ಕೂತ್ಕೋಬೇಕು, ರಿಸರ್ಚ್ ಮಾಡಬೇಕು. ಇಲ್ಲ, ಏನು ಮಾಡಿದೆ, ನಾನು ಮಾತ್ರ ಸೆಲೆಕ್ಟ್ ಆಗಿಲ್ಲ, ಪರೀಕ್ಷೆಯಲ್ಲಿ ಫೇಲೇ. ಯಾಕಂದ್ರೆ ಪರೀಕ್ಷೆ ಇಟ್ಟು 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 ಆಮೇಲೆ ಕೊಡ್ತಾನೆ ಅಂತ. ಈಸಿಯಾಗಿ ಕೊಡೋದಿಲ್ಲ, ಕಷ್ಟಪಡದೆ ಕೊಡುವುದಿಲ್ಲ ವಿಷ್ಣು. ಆ ವಿಷ್ಣು ಅಂದ್ರೆ ಇನ್ನೇನು ಅಲ್ಲ, ನಮ್ಮ ದಿನನಿತ್ಯ ಜೀವನದ ಘಟನೆಗಳು. ಪ್ರತಿಯೊಂದು ಪರೀಕ್ಷೆ, ಇದೇನೋ ನಡೀತಿದೆ, ಹುಷಾರಾಗಿರಪ್ಪ, ಇದೇನೋ ಮಾರೋದಿದೆ, ಹುಷಾರಾಗಿರಪ್ಪ. ಪ್ರತಿ ಮಾತು, ಪ್ರತಿ ಹೆಜ್ಜೆ. ನೋಡಿ, ಅವರು 4 ಕೋಟಿ ಜನಗಳ ರೆಪ್ರೆಸೆಂಟೇಟಿವ್. ಬಿಡಿ, ನಾವು 4 ಜನಗಳ ರೆಪ್ರೆಸೆಂಟೇಟಿವ್ ಇದ್ದೇವೆ. ನಮ್ಮನ್ನು ನಂಬ್ಕೊಂಡು ನಮ್ಗೊಂದು ಕುಟುಂಬ ಇದೆ, ನಾವು ಮಾತಾಡೋ ಮಾತು, ಭಾಷೆ, ಇನ್ನೊಂದು ಯಾವುದೋ. ಅಲ್ಲೊಂದು ಪರೀಕ್ಷೆಗಳಿದೆ ಪ್ರತಿನಿತ್ಯ. ಎಲ್ಲೋ ಉನ್ಮಾದಿಗಳಾಗಿ ನಮ್ಮ ಮನೆಯವರನ್ನೇ ಸಾಯಿಸಿರೋದುಂಟು, ಮನೆಯವನ್ನ ಬಿಟ್ಟೋಗಿರೋದುಂಟು, ಹೆಂಡತಿನ ಬಿಟ್ಟಿರೋದುಂಟು, ಗಂಡನ್ ಬಿಟ್ಟಿರೋದುಂಟು. ಒಬ್ಬ ವ್ಯಕ್ತಿ ವರ್ತನೆ ನೀವು ನಂಬೋಲ್ಲ. ನೀವು ಹೇಳಿದ್ರಿ ಗುರುಗಳೇ ಎಲ್ಲ ಸಿಗುತ್ತೆ, ಆದರೆ ಹೆಂಡತಿ ಮಕ್ಕಳು ಚಿತ್ರಾನ್ನ ಅಂತ. ನೋಡಿ ಗುರುಗಳೇ, ನನ್ನ ಹೆಂಡತಿ ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ನು, ಕಂಪ್ಲೇಂಟು, ಏನ್ ಮಾಡಿದ್ರು ಬರಲ್ಲ, ಹೋಗ. ದುರಂತ ಎಂದರೆ ನೋಡಿ, ತಮಾಷೆ, 1988 ಹುಟ್ಟಿರೋರಿಗೆ ಬಿರುಗಾಳಿ ಹತ್ತಿಸ್ಕೊತೀರಿ, ಇಲ್ಲ ಹುಡ್ಕೊಂಡು ಬರುತ್ತಂದ್ರೆ ಆ ತಾಯಿ ಜೀವ 1988 ಬಿಕ್ಕಿ ಹಿ ಇಸ್ ಅರೌಂಡ್ 44 ಇಯರ್ಸ್, 42-43 ಇಯರ್ಸ್. ಬಿಕ್ಕಿ ಅಳ್ತಿದ್ದಾನೆ. ಸತ್ತೋಗ್ಬಿಡ್ಬೇಕು ಅನ್ನಿಸ್ತಿದೆ ಗುರುಜಿ. ಅದಕ್ಕೆ ಧ್ಯಾನಂ, ಪೂಜಂ, ನಿತ್ಯ ಆರಾಧನಾ. ನೋಡಿ, ಈ ಕುಜರಾಹು ಸಂಧಿಗಳಂದ್ರೆ ಹೀಗೆ. ಈ ರಾಹು ಪ್ರಭಾವ, ಕುಜ, ಶನಿ ಪಕ್ಕದಲ್ಲಿ ಕುತ್ಕೊಂಡು ನೋಡಿ. ರಾಹು ಅಂದ್ರೆ ಮಾಧ್ಯಮ, ರಾಹು ಅಂದ್ರೆ ಲಾಯರು, ರಾಹು ಅಂದ್ರೆ ವೈದಿಕ, ರಾಹು ಅಂದ್ರೆ ಕೆಟ್ಟದ್ದು ಕೂಡ ಉಂಟು, ತೀರಾ ಒಳ್ಳೆಯದು ಉಂಟು. ರಾಹು ಪ್ರಭಾವ, ಆತನಿಗೆ ಮೀರಿದ ಶಾಂತತೆ ಇಲ್ಲ, ಆತನಿಗೆ ಮೀರಿದ ವಿಕೃತಿ ಇಲ್ಲ. ಇವತ್ತು ನೋಡಿ, ಮೀಡಿಯಾ ಹಂಗಾಮ, ಮಾಧ್ಯಮ ಪ್ರಪಂಚಕ್ಕೆ ಹಬ್ಬದ ಊಟ, ಹೋಳಿಗೆ ಊಟ, ದಿನ ಒಂದು ಬ್ರೇಕಿಂಗ್ ನ್ಯೂಸ್. ಎಷ್ಟು ಮಿಲಿಯನ್ ಹೋಗಿದೆ ಅಂತ ಅವ್ರದ್ದು, ಇವ್ರದ್ದು ಎಷ್ಟು ಮಿಲಿಯನ್ ಹೋಗಿದೆ ಅಂತ ಕೂತು ಬಿಟ್ಟಿರ್ತಾರೆ. ಬೇಕಾದ್ರೆ ಗಮನಿಸಿ ನೋಡಿ. ಹೇಳ್ಕೋಬಾರ್ದು, ಯಾವುದನ್ನ ಜನಗಳ ಮುಂದ್ಗಡೆ ಇಡಬಾರ್ದು, ಯಾವ ಮಾತು ಬಳಸಬಾರ್ದು, ಎಲ್ಲೇನು ಮಾತಾಡಬೇಕು, ಇವುಗಳೇ ನಮ್ಮನ್ನ ಉನ್ಮಾದ ಸ್ಥಿತಿಗೆ ನಮ್ಮನ್ನ ತಳ್ತಿದೆ, ವಿಕೃತಿಯ ಸ್ಥಿತಿಗೆ.
ಅದಕ್ಕೆ ಹೇಳಿದೆ ದೀಪ ಹಚ್ಕೊಳ್ಳಿ ಒಂದು 48 ದಿನ ಈ ಬಿರುಗಾಳಿ, ಈ ಮಳೆ, ಈ ಬೆಂಕಿ, ಈ ಕಲಹ, ಈ ಕದನ, ರಾಹು ಮಾಧ್ಯಮವೇ, ಕಲಾ ಪ್ರಪಂಚವೇ, ಹೆಸರು ಕೆಡಿಸ್ತಕ್ಕಂಥದ್ದೇ. ಎಲ್ಲೋ ಇದ್ದ ವ್ಯಕ್ತಿಯನ್ನ ನೆನಪಿಟ್ಕೊಳ್ಳಿ. ಜಾತಕದಲ್ಲಿ ರಾಹು ಪ್ರಭಾವ ಎಷ್ಟು ಪ್ರಬಲ ಅಂದ್ರೆ ಪ್ರಪಂಚದ ಅತಿ ಟಾಪ್ 10 ರಿಚೆಸ್ಟ್ ಪೀಪಲ್ ರಾಹುವಿನ ಪ್ರಭಾವವೇ. ಭಿಕಾರಿಗಳು ಕೂಡ ರಾಹು ಪ್ರಭಾವವೇ. ರಾಹುವತ್ ಶನಿ ಕುಜವತ್ ಕೇತು ಅನ್ನತಕ್ಕಂಥದ್ದು ಚಪ್ಪರ್ ಪಾಡಿಕೆ. ಯಾರೋ ಇವನು ಎಲ್ಲಿಂದಲೂ ಬಂದ, ಇವನು ಏನೋ ಹಿಂಗಾಗ್ಬಿಟ್ಟ, ಏನೋ ಆಕಾರ, ಅವನು ಬಾ ಆ ಬಾಡಿ ಏನಪ್ಪ, ಎಮ್ಮನ ಸೌಂದರ್ಯ ನೋಡ್ತಿದ್ರೆ ಏನು ನಾಟ್ಯ, ಏನು ಮಾತು, ಏನು ಗತ್ತು, ಏನು ಅಧಿಕಾರ. ಅಯ್ಯೋ, ರಾಜಕೀಯಕ್ಕೂ ಕೂಡ ರಾಹುವೆ, ನೆನಪಿಟ್ಟುಕೊಳ್ಳಿ. ಅಂಥದ್ದೊಂದು ಆಕರ್ಷಣ, ವಶೀಕರಣ ಅಂತಿರಲ್ಲ, ರಾಹು ಪ್ರಭಾವೇ. ಅವನ ಜೊತೆ ಕುಜ ಸೇರಿದ್ರೆ ಏನ ಅನಾಹುತಗಳು ಮಕ್ಕಳೇ. ದಯಮಾಡಿ ಇನ್ನೂ ಇದೆ ಇದರ ಪ್ರಭಾವ ಇದೆ. ಇನ್ನೂ 3 ತಿಂಗಳು ಈ ತರದ ಒಂದು ರಕ್ತದೋಕಳಿಯ ಪ್ರಭಾವ ಕಲಾವಿದರ ಮೇಲೆ ಎಲ್ಲ, ಸಾಮಾನ್ಯರಿಗೂ ಕೂಡ ಬುದ್ಧಿ ವಿಕೃತ, ಮಾತು ವಿಕೃತ, ಆಲೋಚನಾ ವಿಕೃತ. ಹೇಳ್ತಲೇ ಇದ್ದೇನೆ, ನೀರು ಗುಂಡಿಗಳಿಗೆ ಹೋಗ್ಬೇಡಿ. ಧುಮುಕ್ತಿದ್ದಾರೆ. ಡೈಲಿ ನೋಡಿ, ಯಾರಾದ್ರೂ ನೀರಲ್ಲಿ ಮುಳುಗಿ ಸತ್ತಿದ್ದಾರೆ. ಆ ಗುಂಡಿಲಿ ಮುಳುಗಿದ್ರು, ಈಜೋಕ್ ಹೋದ್ರು, ಕೊಳಕ್ ಹೋದ್ರು, ಇನ್ನೊಂದಕ್ಕೆ ಹೋದ್ರು, ಅವನಲ್ಲಿ ಉನ್ಮಾದ ಸ್ಥಿತಿಯನ್ನು ಉಂಟು ಮಾಡಿ ಮಾಸ್ ಟ್ರಾನ್ಸ್. ಜಾಗ್ರತೆ. ದಯಮಾಡಿ, ನಾವು ಸಾಮಾನ್ಯರು ಮಕ್ಕಳೇ. ಅವರ ಜಾತಕನೇ ತಡಿಲಿಕ್ಕಾಗಲಿಲ್ಲ. ಹೇಳಿದ್ರೂ ಕೂಡ ಕರೆದುಕೊಂಡೋಗಿ ಯಾವುದೋ ರೂಪದಲ್ಲಿ ರಾಹು ಕರ್ಕೊಂಡು ಬಂದು ನಾನಾ ಅಪಮಾನಗಳಿಗೆ ಒಂದು ನಾಂದಿಯಾಗಿ ನಿಂತು ಆಗಿಬಿಟ್ಟಿದೆ. ಸೊ ದಯಮಾಡಿ ಜಾಗ್ರತೆ. ನಿತ್ಯ ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಬೆಳಿಗ್ಗೆ ಎದ್ದು ಒಂದು 15 ನಿಮಿಷ, ಸಂಜೆ ಒಂದು 15 ನಿಮಿಷ ಒಂದು ಪುಟ್ಟ ದೀಪಾರಾಧನೆ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಈ ಥರದ ಪ್ರಚೋದನೆಯ ಮಾತುಗಳಿಗೆ ಒಳಗಾಗದೇ ಇದ್ರೇನೆ ಒಳ್ಳೆಯದು ಅಂತ ಹೇಳ್ತಾ, ನಡು ಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿಸಿದ ಪ್ರೀತಿ ಎಲ್ಲವೂ ವ್ಯರ್ಥ. ಇದೇನು ಗುರುಗಳೇ? ಹೌದು, ನಡು ಹಗಲಿನಲ್ಲಿ ಹಚ್ಚಿದ ದೀಪ. ಬೆಳ್ಳಂಬೆಳಗ್ಗೆ ಯಾರಾದ್ರೂ ದೀಪ ಹಚ್ಕೊಂಡು, ಆಲ್ರೆಡಿ ಬೆಳಕಿದೆ, ಏನಕ್ಕೆ ದೀಪ ಹಚ್ಕೋಬೇಕು? ಬೆಳಕಿದೆಯಲ್ಲ, ಕಿಟಕಿ ತೆಗ್ದಿದ್ವಿ, ಬಾಗಿಲು ತೆಗ್ದಿದ್ವಿ, ಏನಕ್ಕೆ ಲೈಟ್ ಬೇಕು, ದೀಪ ಬೇಕು? ಕತ್ತಿದ್ರೆ ಅಲ್ವಾ? ಸೊ ಅಲ್ಲಿಗೆ ವೇಸ್ಟ್, ವ್ಯರ್ಥ. ಹಾಗೆಯೇ ನಿಯತ್ತು ಇಲ್ಲದವರಿಗೆ ತೋರಿಸಿದ ಪ್ರೀತಿ. ಕೆಲವು ವ್ಯಕ್ತಿಗಳಿಗೆ ನಿಯತ್ತಿರೋಲ್ಲ. ನೀವೆಷ್ಟೇ ಮಾಡಿ, ನೀವು ಹೇಗೇ ಮಾಡಿ, ಅಲ್ಲೊಂದು ಅವರ ನಿಯತ್ತಿನಲ್ಲೊಂದು ದೋಷ ಆಗುತ್ತೆ. ಆದರೆ ಕೆಲವು ರಾಶಿಗಳಿಗೆ ವಿಶೇಷವಾದಂಥ ಒಂದು ನಿಯತ್ತಿನ ಭಾವತ್ತುಂಟು. ಅವ್ರು ಯಾರು ಏನು, ಹೌದು, ಎಲ್ರಿಗೂ ನಿಯತ್ತಾಗಿರೋಕೆ ಬರಲ್ಲ ಮಕ್ಕಳು. ಇದ್ದಾರೆ, ದ್ರೋಹಿಗಳಿದ್ದಾರೆ. ನಾವು ಕೇಳ್ತಿರ್ತೀವಲ್ಲ, ದೇಶದ್ರೋಹಿ, ಸಂಘದ್ರೋಹಿ, ಕುಟುಂಬದ್ರೋಹಿ, ಮಿತ್ರದ್ರೋಹಿ, ಪಿತೃದ್ರೋಹಿ, ಮಾತೃದ್ರೋಹಿ, ಯಜಮಾನದ್ರೋಹಿ. ಅನ್ನ ಇಟ್ಟ ಯಜಮಾನನಿಗೂ ದ್ರೋಹ, ಅಮ್ಮನಿಗೂ ದ್ರೋಹ, ಅಪ್ಪನಿಗೂ ದ್ರೋಹ, ನಂಬಿದವರಿಗೂ ದ್ರೋಹ. ಎಲ್ಲದಕ್ಕಿಂತಲೂ ದೊಡ್ಡ ದ್ರೋಹ ನಂಬಿಕೆ ದ್ರೋಹ. ನಾವು ಅವನನ್ನು ನಂಬಿರ್ತೇವೆ, ತಗೋ, ಆ ನಂಬಿಕೆ ನಾವು ಹೊಡೆದೇ ಬಿಟ್ಟ. ಅವನ ಕೈಗೆ ಏನೇನೋ ಕೊಟ್ಟಿರ್ತಾರೆ, ಇಡೀ ಕಿಲಿಕಿ ಕೊಟ್ಟಿರ್ತಾರೆ. ಅಂತ ಒಂದು ದ್ರೋಹಿಗಳ ಪಟ್ಟದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಅದು ಏನು ಎತ್ತ, ಯಾರು ಅತಿಯಾದ ನಿಜಾಯಿತಿಯ ನಂಬಿಕೆ ಉಳಿಸಿಕೊಳ್ಳುವಂಥ ವ್ಯಕ್ತಿಗಳಿದ್ದಾರೆ. ಹೌದು, ನಿಯತ್ತು ಇರತಕ್ಕಂಥ ರಾಶಿ ಯಾರದು ಅನ್ನತಕ್ಕಂಥದ್ದನ್ನು ನೋಡೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಘಾಸಿ ಆಗಿರುತ್ತಲ್ವ? ನಾವು ಯಾರಿಗೂ ಒಬ್ರು ದ್ರೋಹ ಮಾಡಿರ್ತೇವೆ ಮಕ್ಕಳೇ.
ಇಲ್ಲದಿದ್ದರೆ ನಮಗೆ ಯಾರ್ದಾದ್ರೂ ಒಂದು ರೂಪದಲ್ಲಿ ದ್ರೋಹ ಆಗಿರುತ್ತೆ, ನೋವಾಗಿರುತ್ತೆ. ನನ್ಗೊಂದು ಒಳ್ಳೆ ಅಮ್ಮ ಸಿಗ್ಲಿಲ್ಲ ಗುರುಗಳೇ, ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಲು. ಖಂಡಿತ ನಾವು ಯಾವುದೋ ಜನ್ಮದಲ್ಲಿ ನಮ್ಮ ಅಮ್ಮನಿಗೆ ಮೋಸ ಮಾಡಿರ್ತೇವೆ, ನಂಬಿಕೆ ದ್ರೋಹ ಮಾಡಿರ್ತೇವೆ. ಅಪ್ಪನ ಪ್ರೀತಿ ಸಿಗ್ಲಿಲ್ಲ, ನಾವು ಬಿಟ್ಬಿಟ್ಟಿರ್ತೇವೆ. ಒಳ್ಳೆ ಮಕ್ಕಳು ಸಿಗ್ಲಿಲ್ಲ, ಒಳ್ಳೆ ಗಂಡ ಸಿಗ್ಲಿಲ್ಲ, ಒಳ್ಳೆ ಯಜಮಾನ ಸಿಗ್ಲಿಲ್ಲ, ಒಳ್ಳೆ ನಿಯತ್ತಿನ ವ್ಯಕ್ತಿ ಕೆಲಸಗಾರ ಸಿಗಲಿಲ್ಲ. ಹೌದಲ್ವಾ? ಎಲ್ಲರಿಗೂ ಒಂದು ನೋವಾಗಿರುತ್ತೆ ಈ ತರದ್ದು. ನಂಬಿ ದುಡ್ಡು ಕೊಟ್ಟೆ ಗುರುಗಳೇ, ಮಿತ್ರದ್ರೋಹಿ ಆಗ್ಬಿಟ್ಟ. ಅಲ್ಲ, ಯಾವುದೋ ಜನ್ಮದಲ್ಲಿ ನೀವು ತಿಂದಾಕಿದ್ದೀರಿ, ಅವನು ಈ ದ್ರೋಹಿ ಆಗಿ ಗುಟ್ಟು ಬಂದಿರ್ತಾನೆ ನಮಗ್ ನೋವು ಕೊಡ್ಲಿಕ್ಕೆ. ನೋಡಿ, ತುಂಬಾ ತಿಳಿದವ್ರು ನಾವೇನ್ ಮಾಡ್ಕೋತೀವಿ ಗೊತ್ತಾ? ದ್ರೋಹಿನ್ ಕ್ಷಮಿಸೋಲ್ಲ, ಇದಂತೂ ನಿಶ್ಚಿತ. ಜೀವಮಾನದಲ್ಲಿ ನಮಗಾಗುವ ಈ ಒಂದು ಪೆಟ್ಟು ಏನಿರುತ್ತೆ ಗೊತ್ತಾ, ನಿಜವಾದ ವ್ಯಕ್ತಿ ಸಹಾಯಕ್ಕೆ ಬಂದ್ರು ಕೂಡ ನಾವು ಮಾಡೋಲ್ಲ. ನಿಜ ಕಷ್ಟದಲ್ಲಿದ್ದಾನೆ, ನಿಜ ಕಷ್ಟದಲ್ಲಿದ್ದಾನೆ, ಕೊಡಲ್ಲ. ಇನ್ ಸತ್ರು ನಮ್ಮ ಕೈಯಿಂದ ಬರೋಲ್ಲ. ಇಂಥ ದ್ರೋಹಿಗಳು ಮಾಡೋ ಎಡವಟ್ಟಿಗೆ ಇನ್ನು ನಾವು ನಂಬೋಲ್ಲ. ಅದ್ರಲ್ಲಿ ನಮ್ಮ ಕನ್ನಡದವರು ಅಯ್ಯೋ ಅಷ್ಟು ಬೇಗ ತಲೆ ಮೇಲೆ ಇಟ್ಕೊಳ್ಳಲ್ಲ ನಾವು. ಆಳದು ತೂಗಿ ಯಪ್ಪ ಜೀವನ ಅಷ್ಟು ಬೇಗ ಇಟ್ಕೊಳ್ಳಲ್ಲ. ಆದ್ರೆ ಇಳಿಸೋದು ಕೂಡ ಒಂದೇ ಕ್ಷಣದಲ್ಲಿ ಇಳಿಸುವಂಥವ್ರು ನಮ್ಮ ಕನ್ನಡದವರೇ. 100 ಒಳ್ಳೆಯದು ಮಾಡಿದ್ರು ಕೂಡ ನಮ್ಮ ಕನ್ನಡದವರು ಅಷ್ಟು ಬೇಗ ಕೆಲವು ತಪ್ಪುಗಳನ್ನ ಕ್ಷಮಿಸುವುದಿಲ್ಲ. ಅದರಲ್ಲಿ ನಂಬಿಕೆ ದ್ರೋಹ. ಯಾಕೆ ಗೊತ್ತಾ? ನಮ್ಮ ಕನ್ನಡದವರು ನಂಬಿಕೆ ದ್ರೋಹ ಮಾಡಲ್ಲ. ನೀವು ನೋಡಿ, ನಮ್ಮ ನೀರು ಹೋಗ್ತಿದೆ ಎಲ್ಲ ಏನೇನೋ ಮಾಡ್ತಿದ್ದಾರೆ ರಾಜಕೀಯವಾಗಿ, ಇನ್ನೊಂದು ಬೇರೆ ಬೇರೆ ಯಾವ್ದಾವ್ದು ಭಾಷೆ, ಬಾರ್ಡರು, ಇನ್ನೊಂದು ಒಕ್ಕೂಟ ವ್ಯವಸ್ಥೆನಪ್ಪ. ನಾವು ಇರ್ಲಿ ಬಿಡಪ್ಪ ಅಂತ ತಾಳ್ಮೆಯಿಂದ ಇರೋ ವ್ಯಕ್ತಿಗಳು, ಒಳಗಡೆನೇ ನೋವು ಇಟ್ಕೊಳ್ಳೋಂಥ ವ್ಯಕ್ತಿಗಳು. ನಮ್ಮ ಕನ್ನಡದವರಿಗೆ ಬೆನ್ನುಗೆ ಚೂರಿ ಹಾಕುವ ಅಭ್ಯಾಸ ಇಲ್ಲ. ಎದುರುಗಡೆ ಮಾತಾಡ್ತೀವಿ, ಎದುರುಗಡೆ ಹೊಡೆದಾಡ್ತೀವಿ, ಇಷ್ಟು ವಿಧವ ಬಿಟ್ಟು ಎದ್ದು ಆ ಕಡೆ ಹೋಗ್ಬಿಡ್ತೀವಿ. ಆದ್ರೆ ಈ ಟಾಪ್ 12 ರಾಶಿಗಳಲ್ಲಿ ಕೆಲವು ರಾಶಿಗಳಿದೆ. ಟಾಪ್ 3 ರಾಶಿಗಳಲ್ಲಿ ಒಬ್ರು ನಂಬಿಕೆಗೆ, ನಿಯತ್ತಿಗೆ, ಮಾತಿಗೆ, ವ್ಯಕ್ತಿತ್ವಕ್ಕೆ 3 ರಾಶಿಗಳಿದ್ದಾರೆ. ನಿಯತ್ತಾಗಿ ನಿಲ್ತಾರೆ. ಇಫ್ ದೈ ಸ್ಟ್ಯಾಂಡ್, ಕಟ್ಟ ಕಡೆಯವರೆಗೂ ನಿಲ್ಲುತ್ತಾರೆ. ಮಾತಿಗೆ ತಪ್ಪಲ್ಲ. ನಾನು ನೋಡಿದ್ದಾರೆ. ಹೌದು ಅಲ್ವೋ? ಎಷ್ಟು ಜನ ಮೆಸೇಜ್ ಹಾಕ್ತೀರಾ ನಾನು ಕಾಯ್ತೇನೆ. ನಿಮ್ಮ ನಿಯತ್ತು ನಿಮ್ಗೆ ಎಷ್ಟು ಕಣ್ಣೀರು ಹಾಕ್ಸಿದೆ ಹೇಳಿ. ನನ್ನದರದ ವೃಶ್ಚಿಕ ರಾಶಿ. ಹೌದು ಅಲ್ವೋ ಹೇಳಿ. ನಿಲ್ತೀರಿ. ನೀವು ಮಾತು ಕೊಟ್ಟ ಮೇಲೆ ಅಲ್ಲಿ ನಿಲ್ತೀರಿ. ಆದರೆ ನಿಮ್ಮ ನಿಯತ್ತಿಗೆ ಬೆಲೆ ಇರಲ್ಲ. ಹೌದು ಅಲ್ವೋ ಹೇಳಿ. ನಿಮ್ಮ ಮಟ್ಟಕ್ಕೆ 10 ರೂಪಾಯಿ ಕೊಟ್ಟಿದ್ದೀರಪ್ಪ, ನೀವು 1 ಲಕ್ಷ ಕೊಡೋಕ್ಕಿಲ್ಲದೆ ಇರ್ಬೋದು. ಅವನ ಎಕ್ಸ್ಪೆಕ್ಟೇಷನ್ ಒಂದು 10,000 ಕೊಡ್ತಾನೆ ನನ್ನ ಸ್ನೇಹಿತ ಅಂತ ಬರ್ಬೋದು. ಬಟ್ ನಿಮ್ಮ ಹತ್ರ ಒಂದು 500 ರೂಪಾಯಿ ಇದೆ, ಇಟ್ಕೊಳ್ಳೋ, ಮಾಡೋ ಅಂತ. ನಿಯತ್ತಿಗೆ ಇನ್ನೊಂದು ಹೆಸರು ಅಂದರೆ, ನಾನು ನೋಡಿದ ಹಾಗೆ ದೇ ಸ್ಟ್ಯಾಂಡ್ ದೇ ವರ್ಡ್. ಇಲ್ಲ, ಮೌನ ವಹಿಸ್ಬಿಡ್ತಾರೆ. ದಟ್ ಇಸ್ ನನ್ ಅದರ್ ದ್ಯಾನ್ ವೃಶ್ಚಿಕ ರಾಶಿ. ಈ ಟಾಪ್ 12 ರಾಶಿಗಳಲ್ಲಿ ನಿಯತ್ತು ಅಂದ್ರೆ ಬಂಗಾರಪ್ಪ, ಮಾತು ಅಂದ್ರೆ ಬಂಗಾರಪ್ಪ, ಅದಕ್ಕೆ ಮೀರಿದು ವಜ್ರ ಮೌನವಪ್ಪ, ವ್ಯಕ್ತಿತ್ವವಪ್ಪ. ನಿಂತ್ಕೋತಾರೆ ಮಕ್ಕಳು. ನಾನು ನೋಡಿದ್ದೇನೆ, ಲಕ್ಷಾಂತರ ಜಾತಕಗಳು ನೋಡಿರೋದಲ್ವಾ. ದೇ ಸ್ಟ್ಯಾಂಡ್, ದೆಲ್ ಸ್ಟ್ಯಾಂಡ್ ಬೈ ದ ವರ್ಡ್. ಇಲ್ಲ ಆಗ್ಲಿಲ್ವಾ, ಸುಮ್ಮನೆ ಆಗ್ಬಿಡ್ತಾರೆ, ಇನ್ನೇನು ಮಾತಾಡೋಲ್ಲ. ಅಯ್ಯೋ ಆಗ್ಲಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಹಾಕೋಬಿಡ್ತಾರೆ. ಇದ್ದಾರೆ, ನಿಯತ್ತಿಗೆ ನಿಲ್ತಾರೆ. ತಮಗೆ ಕಷ್ಟಕ್ಕೆ ಆದವರನ್ನ ನೆನಪಿಟ್ಟುಕೊಂಡಿರ್ತಾರೆ. ತಮಗೆ ಸಹಾಯ ಮಾಡಿದವ್ರನ್ನ ನೆನಪಿಟ್ಕೊಂಡಿರ್ತಾರೆ. ತಮಗೊಂದು ಒಳ್ಳೆ ಮಾತು ಬೆಳಕು ಕೊಟ್ಟವರನ್ನ ನೆನಪಿಟ್ಕೊಂಡಿರ್ತಾರೆ. ಎಸ್, ಅಪರೂಪ ಇದೆ. ಇಲ್ಲ ಸ್ವಾಮಿ, ನಿಮ್ಮಿಂದ ಸ್ವಾಮಿ, ಅವರಿಂದ ಸ್ವಾಮಿ, ಆ ಶಾಲೆ, ನಮ್ಮ ಮಾವಯ್ಯ, ನಮ್ಮ ಅಕ್ಕಯ್ಯ, ನಮ್ಮ ಅತ್ತಿಗೆ, ಯಾರದೋ ಒಬ್ಬರದು ಸಹಾಯವನ್ನ ಅವರು ಅಷ್ಟು ಬೇಗ ಮರೆಯುವುದಿಲ್ಲ. ಅದರಲ್ಲೂ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳು ತಮ್ಮ ಹುಟ್ಟಿದ ಮನೆಯನ್ನ, ತವರು ಮನೆಯನ್ನ ಮುಖ್ಯವಾಗಿ ಮರೆಯೋಲ್ಲ. ನಿಯತ್ತಿಗೆ. ಈ ವೃಶ್ಚಿಕ ರಾಶಿಯವರು ನಿಜ ಹೇಳಿದ್ದೇನೆ, ತಂದೆ ಸುಖ ತಾಯಿ ಸುಖದಲ್ಲ ಅಲ್ಲೊಂದು ಅರ್ಧ ಮರೀಚಿಕೆ, ಆದರೂ ಆ ನಿಯತ್ತು ಮರೆಯೋಲ್ಲ.
ಏನು ಮಾಡೋದು, ಅವ್ರ ಹೊಟ್ಟೆಲಿ ಹುಟ್ಟಿದೆ, ನಾನು ಪಡ್ಕೊಂಡಿದ್ದಿಷ್ಟೇ ಅಂತ. ಹೌದು ಅಲ್ವೋ ಹೇಳಿ, ನಿಮ್ಮ ನಿಯತ್ತಿನ ಬಗ್ಗೆ ನನಗೆ ಗೊತ್ತಿದೆ. ಯು ಸ್ಟ್ಯಾಂಡ್. ಎಸ್, ಪಡೆದ ಸಹಾಯ, ಪಡೆದಂಥ ಒಂದು ಪ್ರೀತಿ, ಪಡೆದಂಥ ಗೌರವ, ದ್ವೇಷ ಅದು ಇದು ಅದು ಬೇರೆ. ಆಮೇಲೆ ನಾನು ನಿಯತ್ತಿನ ವಿಚಾರ ಮಾತಾಡ್ತಿದ್ದೇನೆ, ಅದರ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ. ಇದೆ, ಎಲ್ಲ ರಾಶಿಗಳಲ್ಲಿಯೂ ನವರಸಗಳಿದ್ದಾವೆ, ಎಲ್ಲ ರಾಶಿಗಳಲ್ಲಿಯೂ ಬೇರೆ ಬೇರೆ ವಿಚಾರಧಾರೆಗಳಿದೆ. ಆದರೆ ಈ 12 ರಾಶಿಗಳಲ್ಲಿಯೇ ಟಾಪ್ 3 ರಾಶಿಗಳಲ್ಲಿ ಒಂದು ವೃಶ್ಚಿಕ ರಾಶಿ. ನೀವು ನಿಯತ್ತಿಗೆ ನಿಲ್ತೀರಿ, ನೆನ್ಪಿಟ್ಕೊಂಡಿರ್ತೀರಿ, ಗೌರವಿಸ್ತೀರಿ, ಪ್ರೀತಿಸ್ತೀರಿ. ಅದೊಂದೊಂದು ಪ್ರೀತಿನೇ ಇರ್ಬೋದು, ಗೆಳೆತನವೇ ಇರ್ಬೋದು, ಸಹಾಯವೇ ಇರ್ಬೋದು. ಎಸ್, ನೀವು ನಿಲ್ಲುತ್ತೀರಿ, ಅದು ನೆನ್ಪಿಟ್ಕೊಂಡಿರ್ತೀರಿ. ಪಡೆದ ಸಹಾಯ ನಾನು ನೋಡಿದ್ದೇನೆ. ಒಂದು 80ರ ಅಜ್ಜರನ್ನ ನೋಡಿದ್ದೇನೆ, ಕೈಯಲ್ಲಿರೋ ವಾಚು ಎಷ್ಟು ಚೆನ್ನಾಗಿದೆ ಸರ್, ಇದು ಎಷ್ಟು ವರ್ಷದ್ದು ಅಂದರೆ ಇದು ಒಂದು 60 ವರ್ಷದ್ದು ಅಂತ. HMT ವಾಚು 60 ವರ್ಷದಿಂದ ಕಟ್ಟಿದೆ. ನನ್ನ ಮದುವೆಗೆ ನಮ್ಮ ಮಾವಯ್ಯ ಕೊಡಿಸಿದ್ದು, ನನ್ನ ಹತ್ರ ಏನೂ ಇರಲಿಲ್ಲ. ಪುಣ್ಯ ಆತ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಹೆಣ್ಮಗಳನ್ನು ಕೊಟ್ಟರು, ಚೆನ್ನಾಗಿ ನೋಡ್ಕೋತಾನೆ ಅಂತ. ನಾನು ಚೆನ್ನಾಗಿ ನೋಡ್ಕೊಂಡು ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಹೆಂಡತಿಗೆ ಯಾವತ್ತಿಗೂ ಆ ಭಾರ ಬರದಾಗಿ ನೋಡಿಕೊಂಡೆ. ನನ್ನ ಮಟ್ಟಿಗೆ ದುಡ್ದೆ, ತಂದೆ, ಕೊಟ್ಟೆ, ಸಾಕದೆ. ಮೂಗ ಇವನು, ಗೆರೆದಾಟಲ್ಲ ಇವನು, ಯಾವತ್ತೂ ಗೆರೆದಾಟಲಿಲ್ಲ, ಹಾಗೆ ನಿಂತು ಬಿಟ್ಟೆ ಅಂತ ನೋಡಿದ್ದೇನೆ. ದ ಜೆಂಟಲ್ಮೆನ್ಸ್ 60 ವರ್ಷದ ಹಿಂದ್ಗಡೆ ಮಾವಯ್ಯ ಕೊಟ್ಟ ವಾಚು. ಅವ್ರ ಹತ್ರ ನೆನೆಸಿದ್ರೆ 6 ಲಕ್ಷದ ವಾಚ್ ಕಟ್ಬೋದು, 60 ಲಕ್ಷದ್ದು ಕಟ್ಬೋದು. ಸಿಂಪ್ಲೆಸ್ಟ್ ಮ್ಯಾನ್. ಒಂದು ಶರ್ಟು, ಒಂದು ಪಂಚೆ, ಸಣ್ಣ ವಿಭೂತಿ. ತುಂಬ ದೊಡ್ಡ ಆಗರ್ಭ ಶ್ರೀಮಂತ ಅವರು, ಬಹುದೊಡ್ಡ ಬಂಗಾರದ ವರ್ತಕ, ಬಹುದೊಡ್ಡ. ಒಂದು ಬಾರಿ ರೈಟ್ ನಡೆಯುತ್ತೆ, ಅಲ್ಲೇ ಇದ್ದೆ ನಾನು. ಆ ಊರ ಹೆಸರು ಹೇಳಿದ್ರು ಗೊತ್ತಾಗ್ಬಿಡುತ್ತೆ ನಿಮಗೆ, ಹೆಸರು ಹೇಳೋದು ಬೇಡ. ಕರೆಸ್ಕೊಂಡಿದ್ರು ಆ ಸಂದರ್ಭದಲ್ಲಿ. ಈ ಥರದ ಕೆಲವೊಂದೇನೋ ತೊಂದರೆಗಳು, ಏನೋ ಅವ್ರಿಗೆ ಸೂಚನೆ, ಧರ್ಮಕರ್ತ, ಸ್ವಲ್ಪ ಹುಷಾರಾಗಿರಿ, ಈ ಥರದ್ದೊಂದು ಶಾಂತಿ ಅದು ಇದು ಅಂತ. 1 ವಾರ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೆಯುತ್ತೆ. ಒಂದೇ ಒಂದು ಪೇಪರಲ್ಲಿ ಸಣ್ಣದಾಗಿ ಬರುತ್ತೆ, ಇಷ್ಟೇ ನ್ಯೂಸ್, ಇಷ್ಟೇ. ದೊಡ್ಡ ಪೇಪರ್ಲಿ ಇವತ್ತಿನ ಥರ ಬ್ರೇಕಿಂಗ್ ನ್ಯೂಸ್ ಎಲ್ಲ ಇಲ್ಲ. ನಗರದ ಪ್ರತಿಷ್ಠಿತ ವರ್ತಕರ ಮನೆಯ ಮೇಲೆ ದಾಳಿಯಾಗಿದೆ, ವ್ಯಾಪಾರ ಮಳಿಗೆಯ ಮೇಲೆ. 1 ವಾರದಿಂದಲೂ ಲೆಕ್ಕಪತ್ರಗಳನ್ನು ವಿಚಾರಿಸ್ತಿದ್ದಾರೆ ಇನ್ನೊಂದು ಅಂತ. ಏನೂ ಹೊರಗಡೆ ಬರಲಿಲ್ಲ. ಅವ್ರ ಕೈಯಲ್ಲಿ ಇದ್ದಿದ್ದು ಆ ಒಂದು 60 ವರ್ಷದ ಹಿಂದಿನ ತನ್ನ ಮಾವಯ್ಯ 20-21 ವಯಸ್ಸಲ್ಲೋ 18ರಲ್ಲೋ ಮದುವೆ ಆದಾಗ ಕೊಟ್ಟಿರೋ ವಾಚ್. ಯಾವತ್ತೂ ತಮ್ಮ ಪತ್ನಿಯನ್ನ ಗೆರೆದಾಟ್ಲಿಲ್ಲ, ಆಕೆ ಹೇಳಿದ್ದಕ್ಕೆ ರಿವರ್ಸ್ ಹೇಳಿಲ್ಲ. ಎಲ್ಲ ಅಷ್ಟು ಅಂತ ಸಣ್ಣ ಒಂದು ಮಳಿಗೆ, ಸಂಬೇರೀಸ್. ನಾನು ನೋಡಿದ್ದಾನೆ. ಆ ಮನುಷ್ಯ ಹಿಡಿಯುವಾಗ ನೀವು ನಂಬೋಲ್ಲ, ಡೋರ್ ತೆಗಿಲಿಕ್ಕೆ ಡ್ರೈವರ್ ಬಂದೇ ಬರ್ತಾನೆ. ಇವ್ರು ಇಳಿತಾರೆ, ಇವ್ರು ಈ ಮಾತು ಹೇಳೋದು ಬಿಡಲ್ಲ, ಆತ ಯಾವ ಮಾಡೋ ಕೆಲಸ ಮಾಡೋದು. ತಮಾಷೆ ಏನು ಗೊತ್ತಾ, ಆತನು ವೃಶ್ಚಿಕ, ಇವರು ವೃಶ್ಚಿಕ. ನಿನ್ನ ಕೆಲಸ ಡ್ರೈವಿಂಗ್ ಮಾಡೋದು, ಬಂದು ಇಳಿಸಿದೆಯಲ್ಲ ಬಿಡು. ಇಲ್ಲ ದಣಿಗಳೇ. ಅದನ್ನ ಕೇಳಿದೆ. ನನ್ನ ದಣಿಗಳು ಇವತ್ತು ನನ್ನ ಮಗಳು ಓದ್ತಿದ್ದಾಳೆ, ಎಲ್ಲೂ ಹೇಳದೆ ಮೆಡಿಕಲ್ ಓದ್ತಿದ್ದಾಳೆ ಒಬ್ಬಳು ಮಗಳು, ಒಬ್ಬ ಮಗ ಇಂಜಿನಿಯರಿಂಗ್ ಓದ್ತಿದ್ದಾನೆ. ಡ್ರೈವರ್ ಮಕ್ಕಳೇ. ಅವತ್ತಿನ ಕಾಲಕ್ಕೊಂದು 8,000 ಸಂಬಳ. ಮರೆಯಾಗಿ ಏನೇನು ಮಾಡಿದ್ದಾರೆ ಎಲ್ಲೂ ಹೇಳಬಾರ್ದು ಅಂತ. ದಟ್ ಇಸ್ ಕಾಲ್ಡ್ ನಿಯತ್ತು. ಕೆಲಸಗಾರನ ನಿಯತ್ತು. ಒಬ್ಬ ಸ್ನೇಹಿತ ಜೊತೆಯಲ್ಲಿ ಆರಂಭ ಮಾಡಿದಾಗ, ಒಬ್ಬ ಸ್ನೇಹಿತ ಜೊತೆಯಲ್ಲಿದ್ದ, ಇವರು ಬೆಳೆದ ಅಗಾಧತೆಯಲ್ಲಿ ಆತನಿಗೊಂದು ಮ್ಯಾನೇಜರ್ ಪಟ್ಟ ಕೊಡ್ತಾರೆ, ಕೆಲಸ ಕೊಡ್ತಾರೆ. ಒಂದು ಕಾಲಘಟ್ಟದಲ್ಲಿ ಅಲ್ಲೊಂದು ಕಳ್ತನ ನಡೆಯುತ್ತೆ, ಗೊತ್ತಾಗುತ್ತೆ, ಯಾರೂ ಅಲ್ಲ ಮ್ಯಾನೇಜರೇ ಎತ್ತಿರುತ್ತೆ. ಬಂಗಾರದ್ದು ಒಂದು ಚೈನ್ ಗೊತ್ತಾಯ್ತು. ಇಷ್ಟೇ, ಎಲ್ಲೂ ಬಾಯಿ ಮುಚ್ಕೊಳ್ಳಿ, ಯಾರ್ಯಾರು ಹೇಳಿದ್ರು ಇದೆಲ್ಲ ಬಿಡಿ, ನಾನು ನೋಡ್ಕೋತೇನೆ. ಸ್ನೇಹಿತನನ್ನು ಕರೆದಿದ್ದಾರೆ. ಆವತ್ತು ಒಂದು 60-65 ವರ್ಷ ಸ್ನೇಹಿತನಿಗೆ ಕುಳಿತು ಮಾತಾಡಿ, ಯಾವತ್ತೂ ಮಾತಾಡಿದವ್ರು ಭುಜದ ಮೇಲೆ ಕರ್ಕೊಂಡು ಬಾರೋ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದು ಫಲತಾಂಬೂಲೆಲ್ಲ ತುಂಬಿಸಿ, ಇನ್ನೊಂದಷ್ಟು ಹಣ್ಣು ದುಡ್ಡು ಎಲ್ಲ ಕವರಲ್ಲಿ ಹಾಕೊಂಡು ಬಾರೋ ನಿಮ್ಮ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತೇಳಿ
ಅವ್ರ ಮನೆಗೆ ಬಂದು ಡ್ರಾಪ್ ಮಾಡಿ ಕುಳಿತು ಕಾಫಿ ಕುಡಿದು, ನೋಡಮ್ಮ ನಾನು ಏನು ಹೇಳಿದ್ರು ನಿನ್ನ ಸ್ನೇಹಿತ ಕೇಳೋದೇ ಇಲ್ಲ, ನನ್ನ ಸ್ನೇಹಿತ, ನಿನ್ನ ಯಜಮಾನ ತಂಗಿ, ರಿಟೈರ್ಮೆಂಟ್ ತಗೊಳ್ಳೋ ಕೂತ್ಕೊಳ್ಳೋ, ಏನಿದೆಯೋ ತಿಂಗಳ ಸಂಬಳ ಬರ್ತಾನೆ, ಬಂದು ಅಂಗಡಿನಲ್ಲಿ ಕೂತ್ಕೊಂಡು ಹೇಳಮ್ಮ ಬಿ ಪಿ ಶುಗರ್ ಎಲ್ಲ ಬಂದು ಕೂತಿದೆ ಸಾಕು, ಏನಿದೆಯೋ ನಾನು ತಲುಪಿಸ್ತೇನೆ ಸಾಕು, ಹೇಳಿದ್ರೆ ನೊಂದ್ಕೋತಾನೆ ಅಂತ ಹೇಳಿಬಿಟ್ಟು ನಾನೇ ಖುದ್ದಾಗಿ ಕರ್ಕೊಬಂದಿದ್ದೀನಮ್ಮ, ಅವನಿಗೆ ಸಾಕು, ಇಬ್ಬರಿಗೂ ಒಂದೆರಡು ಟಿಕೆಟ್ ಬುಕ್ ಮಾಡಿದ್ದೇನೆ, ಹೋಗಿ ಒಂದು 15 ದಿನ ಉತ್ತರ ಭಾರತದ ಟ್ರಿಪ್ಪು, ಇನ್ನೊಂದು ಟ್ರಿಪ್ಪು ಅಂತ ಮಾಡ್ಕೊಂಡು ಬನ್ನಿ. ಅವನು ಈ 30 ವರ್ಷದಿಂದ ನನ್ನ ಜೊತೆಲೇ ಇದು ಬಿಟ್ಟಿದ್ದಾನೆ, ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅವನಾಯಿತು, ಅಂಗಡಿ ಆಯಿತು, ನಿನ್ನ ಕಡೆನೂ ಗಮನ ಕೊಟ್ಟನೋ ಇಲ್ವೋ, ಮಕ್ಕಳ ಕಡೆ ಗಮನ ಕೊಟ್ಟನೋ ಇಲ್ವೋ, ಎಲ್ಲ ಮರೀರಿ ಹೋಗಿ ಅಂಥೇಳಿ ಕೊಟ್ಟು ಬಂದಿರತಕ್ಕಂಥ ಪುಣ್ಯಾತ್ಮ ನಿಯತ್ತನ್ನು ಮರೆತಿಲ್ಲ, ಜೊತೆಲಿದ್ದದನ್ನು ಮರೆತಿಲ್ಲ. ಆದರೆ ಆದ ತಪ್ಪನ್ನು ಎಲ್ಲೂ ಹೇಳಿಲ್ಲ. ನೀನು ಕದ್ಬಿಟ್ಟಿಯಲ್ಲೋ, ಯಾಕೋ ಹೀಗೆ ಮಾಡಿದೆ, ಇಲ್ಲ ಹೇಳಿಲ್ಲ, ಮಾಡಿಲ್ಲ, ತಡೆಸ್ಕೊಳ್ಳಿ ನಿಯತ್ತು. ಈ ಥರದ್ದು ಹಲವಾರು ವ್ಯಕ್ತಿಗಳನ್ನು ನೋಡಿದ್ದಾನೆ. ಜೀವನದಲ್ಲಿ ತಮಗಾಗಿರೋ ಒಳ್ಳೆಯದನ್ನು ತುಂಬ ಜನ ನೆನಪಿಸ್ಕೊಳ್ಳೋದು ಕಡಿಮೆ ಮಕ್ಕಳೇ. ನೋಡಿ, 100 ಒಳ್ಳೇದು ಮಾಡಿದ್ದರೂ ಕೂಡ ಮನುಷ್ಯ ಮರೆತು ಬಿಡ್ತಾನೆ. ಒಂದೇ ಒಂದು ತಪ್ಪು, ನಾನು ಟೀಚರ್ ಸಿಸ್ಟರ್ ಫಿಲೋಮಿನಾ ಹೇಳಿದ್ದು ನೆನಪು ನನಗೆ. ನೋಡೋ, ಹೆಸರು ಪಡೀಲಿಕ್ಕೆ ಕೆಟ್ಟ ಹೆಸರು ಒಳ್ಳೆ ಹೆಸರು ಅಂತಿಲ್ಲ, ನಡು ರೋಡಲ್ಲಿ ನಿಂತ್ಕೊಂಡು ಯೂರಿನ್ ಮಾಡಿದ್ರು ಕಕ್ಕ ಮಾಡಿದ್ರು ಸಾಕು ಕಣೋ, ಹೆಸರು ಬಂದ್ಬಿಡ್ತು ಅಂತ. ದಟ್ ವಾಸ್ ದ ರೈಟ್. ಅಷ್ಟು ದಿನ ಪಡೆದಂಥ ಒಳ್ಳೆ ಹೆಸರು 1 ನಿಮಿಷಕ್ಕೆ ಅಪರೂಪ. ನೋಡಿ, ಹೇಳಲೇ ಇಲ್ಲ, ತೋರಿಸ್ಲೇ ಇಲ್ಲ. ನೀನು ತಪ್ಪು ಮಾಡಿದ್ಯಾ ಕಣೋ, ನೀನು ಚೈನ್ ಕದ್ದಿದ್ಯಾ ಕಣೋ, ಆ ಚೈನ್ ವಾಪಸ್ ಕೊಡಿ, ಎಂಥದ್ದಿಲ್ಲ. ಎತ್ತಿರೋದು ನೀಟಾಗಿ ವಿಜುವಲಿ ಲಾಕ್ ಆಗಿದೆ. ಕೇಳಿಲ್ಲ, ಆ ಚೈನ್ ಕೊಡು, ನೀನು ಕದ್ದಿದ್ಯಾ, ತಪ್ಪು ಮಾಡಿದ್ಯಾ, ನೋಡಿ ಜೊತೆಲಿ ಹೋಗಿದ್ದಾರೆ, ಬಿಟ್ಟು ಬಂದಿದ್ದಾರೆ. ಯಾಕಂದರೆ ಆ ಹಳೆಯ ಆ ಒಂದು ನಂಬಿಕೆ ಅವನು ಉಳಿಸ್ಕೊಳ್ಳಿಲ್ಲ, ತಾನು ಉಳಿಸ್ಕೊಂಡಿದ್ದಾರೆ. ಇಂಥದ್ದು ಅಪರೂಪ ಮಕ್ಕಳೇ, ಅಪರೂಪ. ತುಂಬ ಮಾತಾಡ್ತೇವೆ, ಹೇಳ್ಕೋತೇವೆ. ಟಾಪ್ 12 ರಾಶಿಗಳಲ್ಲಿ 3 ರಾಶಿಗಳಲ್ಲಿ ನೀವು ಒಬ್ಬರು ವೃಶ್ಚಿಕ ರಾಶಿ. ಖಂಡಿತ ನಿಮ್ಮ ನಿಯತ್ತಿನ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತುಂಬ ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ನಿಜನಾ ಅಲ್ವಾ? ಇದ್ದಾರೆ, ತುಂಬ ಜನ ಇದ್ದಾರೆ. ಬರೀ ವೃಶ್ಚಿಕ ಅಂತ ನಾನು ಹೇಳ್ತಿಲ್ಲ, ಎಲ್ಲ ರಾಶಿಗಳಲ್ಲೂ ಇದ್ದಾರೆ, ಯಾರೂ ಕೆಳಗಡೆ ಅಲ್ಲ. ಆದರೆ ಸ್ವಲ್ಪ ಜಾಸ್ತಿ ನಮ್ಮ ಗುರುಗಳು ಹೇಳೋದು, ಸ್ವಲ್ಪ ಮಾಧುರಿಕ್ಕಿಂತ ಎಕುವ, ಶ್ರೀದೇವಿಕ್ಕಿಂತ ತಕ್ಕುವ. ಕ್ಷಮೆ ಇರಲಿ, ನೀವು ಹಾಗೆ ಆ ನಿಯತ್ತಲ್ಲಿ ಒಂದು ಕೈ ಹೆಚ್ಚೆ ನೀವು. ಇನ್ನೂ ಇದ್ದಾರೆ, ಎಲ್ಲರೂ ಇದ್ದಾರೆ, ಇನ್ನೂ 2-3 ಇದ್ದಾರೆ ರಾಶಿಗಳು. ಹೌದು ಅಲ್ವೋ? ಕಮೆಂಟ್ ಹಾಕ್ತೀರಿ ಅನ್ಕೋತೀನಿ. ನನ್ನ ಸಂಚಿಕೆ ಮೆಚ್ಚುಗೆ ಆಗಿದೆ ಅನ್ನೋದಾದರೆ ಹೆಚ್ಚೆಚ್ಚು ಶೇರ್ ಮಾಡ್ಕೊಳ್ಳಿ, ಸಿಗಲಿ ಇನ್ನೊಬ್ಬರಿಗೆ. ಇವರ ನಿಯತ್ತು ಅವ್ರಿಗೂ ಉಪಯೋಗ ಆಗಲಿ, ಅವ್ರ ಒಳ್ಳೆತನ ಅವ್ರಿಗೂ ಅರ್ಥ ಆಗಲಿ. ನಿಮ್ಮ ದೊಡ್ಡಪ್ಪನೋ, ಚಿಕ್ಕಪ್ಪನೋ, ಮಾವಯ್ಯನೋ, ಅಣ್ಣನೋ, ಅಕ್ಕನೋ, ಯಜಮಾನನೋ, ಗುರುವೋ, ಸ್ನೇಹಿತನೋ, ಯಾರೂ ನಿಮ್ಮ ಬಳಗದಲ್ಲಿ ಇರ್ತಾನೆ ಆ ಥರದೊಬ್ಬ ಮಹಾನಿಯತ್ತಿನ ವ್ಯಕ್ತಿ. ನಮಗೆ ಕಾಣಲ್ಲ ಮಕ್ಕಳೇ, ನಮ್ಮ ಕಣ್ಣಿಗೆ ಪೊರೆ ಕಟ್ಟಿಟ್ಕೊಬಿಟ್ಟಿದ್ದೀವಿ ಮಕ್ಕಳೇ. ಇರಲಿ, ಶ್ರೀರಾಮ ಜಯ. ನಮ್ಮ ಕರ್ತವ್ಯ ಈ ಥರದ ವ್ಯಕ್ತಿಗಳು, ಶಕ್ತಿಗಳು ತೆಗೆದು ತೋರಿಸ್ಕೊಡುವುದೇ ನನ್ನ ಕರ್ತವ್ಯ. ಅದರ ಮೇಲೆ ನಿಮ್ಮ ಇಷ್ಟ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಂಗಳವಾರ, ಸ್ವಾತಿ ನಕ್ಷತ್ರ. ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ.
ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಬುಧನ್ ಸಾರದಲ್ಲಿದ್ದು ಬುಧ ಕೂಡ ರಾಹು ಸಾರದಲ್ಲಿದ್ದಾನೆ. ಹುಷಾರ್. ಗಲಿಬಿಲಿಗಳು, ಬೇರೆ ರೀತಿಯ ಪ್ರಭಾವಗಳು, ಮಾತುಗಳು, ಆಲೋಚನೆಗಳು, ಚಿಂತನೆಗಳು, ಯಾಕಂದ್ರೆ ರಾಹು ಪ್ರಭಾವದಲ್ಲಿ ಕೂತು ಬಿಟ್ಟಿದ್ದಾನೆ. ಆ ರಾಹು ಬುಧನ್ ಪ್ರಭಾವದಲ್ಲಿ ಕೂತಿದ್ದಾನೆ. ಬುಧ ಬುದ್ಧಿಕಾರಕ. ಬುದ್ಧಿ ಏನ್ ಗೊತ್ತಾ, ನಮ್ಮ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದನ್ನ ತಗೊಳುತ್ತೆ. ಈ ಕಣ್ಣಿಗೂ ಬುದ್ಧಿಗೂ ನೋಡಿ ಎಷ್ಟು ದೂರ ಇದೆ. ನೋಡಿದ್ದೆಲ್ಲ ಸತ್ಯ ಅನ್ಕೊಳ್ಳೋದು, ನಾವು ನೋಡಿದ ಸತ್ಯ ಅನ್ಕೊಳ್ಳೋದು, ಅದೇ ಬುಧ. ಅದಕ್ಕೆ ವಿಪರೀತ ಬುದ್ಧಿ, ವಿನಾಶಕಾಲಂ. ನೋಡಿದ ತಕ್ಷಣ ರಿಯಾಕ್ಟ್ ಆಗಬಾರ್ದು, ಸಮಯ ತಗೋಬೇಕು. ಒಂದು 3 ದಿನ, ಒಂದು 5 ದಿನ, ಒಂದು 10 ದಿನ, ಒಂದು 15 ದಿನ ಚರ್ಚಿಸ್ಬೇಕು. ಗೊತ್ತಿರೋರು, ಹಿರಿಯರು, ಇದು ಸರಿಯಾ, ಇದು ತಪ್ಪ, ಇದು ಓಕೆನಾ, ಅದು ಓಕೆನಾ. ಜಂಪ್ ಆಗಬಾರದು ಮಕ್ಕಳೇ. ನಾವು ಜಂಪ್ ಮಾಡಿಸುತ್ತೆ, ಬುಧನ ಕೆಲಸವೇ ಅದು. ಅವನು ಬುಧನಿಗೆ ರಾಹು ತುಂಬಾ ಮಿತ್ರ. ಕಿವಿ ಅವನು ನೋಡಿ ಇಲ್ಲೇ ಪಕ್ಕದಲ್ಲೇ ಇರೋದು. ರಾಹು ಊಹಾಪೋಹ ಮಾತುಗಳು, ಆ ಮಾತು ಈ ಮಾತು, ಹಂಗಂತೆ ಗೊತ್ತಾ ಗುರು, ತಗ್ಗು, ಬುದ್ಧಿ ಟ್ರಿಗರ್ ಆಗ್ತದೆ, ದುಮ್ಕು. ಹುಷಾರು ಹುಷಾರು. ಅದಕ್ಕೆ ಇವತ್ತು ಆ ರಾಹು ಪ್ರಭಾವದ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದು, ಜಾಗ್ರತೆ. ವೃಷಭ ರಾಶಿ ಚೆನ್ನಾಗಿದೆ. ಬುದ್ಧಿ ಉಪಯೋಗಿಸಿ ಟೆಕ್ನಾಲಜಿ ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರು, ಸೈಂಟಿಸ್ಟು, ಮೆಡಿಸಿನ್ನು, ಕೆಮಿಕಲ್ಲು, ಇಂಜಿನಿಯರಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಮಿಥುನ ರಾಶಿ ಚಂದ್ರ ರಾಹು ಸಾರ, ಆ ರಾಹು ಕೇಂದ್ರದಲ್ಲಿದ್ದಾನೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ಟೂರ್ಸ್, ವೆಹಿಕಲ್, ರಿಸರ್ಚ್ ಸ್ಕಾಲರ್, ಆಮೇಲೆ ಪೊಲೀಸ್ ಇಲಾಖೆ, ಸೈಬರ್ ಇಲಾಖೆ. ಸೈಬರಲ್ಲಿ ತುಂಬ ಕಳ್ಕೊತೀವಿ. ಹುಷಾರು, ಜಾಗರೂಕತೆ, ಮೈಯೆಲ್ಲ ಕಣ್ಣಾಗಿರತಕ್ಕಂಥದ್ದಿರಲಿ, ಎಚ್ಚರಿಕೆ, ಮಾತು ಜಾಗೃತಿ. ಮೌನಕ್ಕೆ ಜಾರಿ. ಎತ್ತರಕ್ಕೆ ಬೆಳೀತಿದ್ದಾಗೆ, ಅನುಭವ ಜಾಸ್ತಿ ಇದ್ದಾಗೆ ಮೌನಕ್ಕೆ ಜಾರಬೇಕು ಮಕ್ಕಳೇ. ಒಂಟಿಯಾಗಿರೋದೊಂದು ಸ್ವಲ್ಪ ಅಭ್ಯಾಸ ಮಾಡಬೇಕು. ಒಂದು 20 ನಿಮಿಷ ಧ್ಯಾನ, ಯೋಗ. ನಮ್ಮ ಶಕ್ತಿ ಏನು, ನಮ್ಮ ಬಲ ಏನು, ನಾವೇನು ಮಾಡ್ತಿದ್ವಿ, ಎಲ್ಲಿ ಹೋಗ್ತಿದ್ವಿ, ಯಾವ ಕಡೆ ಹೋಗ್ತಿದ್ವಿ, ಇದು ಸರಿಯಾ, ಇದು ತಪ್ಪ, ಇದರಿಂದ ನನಗೆ ಮಾತ್ರ ಹಾನಿಯ, ಬೇರೆಯವ್ರಿಗೂ ಹಾನಿಯ, ಇದರಿಂದ ನನಗೆ ಮಾತ್ರ ಲಾಭವೋ, ಬೇರೆಯವ್ರಿಗೂ ಲಾಭವ. ಒಂದು ನಿತ್ಯ ಒಂದು 15-20 ನಿಮಿಷ ಧ್ಯಾನ ಕೂತ್ಕೊಳ್ಳಿ. ನೋಡಿ ನಿಮ್ಮ ಶಕ್ತಿ ಬಲಾಬಲಗಳನ್ನು ಪರಿಚಯಿಸುತ್ತೆ. ಇವತ್ತು ಆ ಥರ ಮಾಡ್ಕೊಳ್ಳಿ. ಮಿಥುನಂ ವಿಜಯಂ. ಕರ್ಕಾಟಕಂ ಸುಖಂ ನಾಸ್ತಿ. ಇರೋ ತಾಯಿ, ಕುಟುಂಬ, ಮನೆ, ವ್ಯವಹಾರ ಎಲ್ಲ ಒಂಥರ ದಾಂಗುಡಿತನದ ಥರದ ಇರತಕ್ಕಂಥದ್ದು, ಒತ್ತಡಗಳಿರ್ತಕ್ಕಂಥದ್ದು ಇರುತ್ತೆ. ಸಿಕ್ಕಾಪಟ್ಟೆ ಓಡಾಟ, ಎಳೆದಾಟ, ಜಾಸ್ತಿ ಬೇಕು ಅಂದಮೇಲೆ ಜಾಸ್ತಿ ಬಾರ್ವೆ, ಜಾಸ್ತಿ ಪ್ರೀತಿ. 2 ದೋಣಿಲಿ ಕಾಲು ಹಿಡಿಬೇಡಿ ಅಂತ ಇರ್ತಾನೆ. ಏನು ಮಾಡೋಕ್ಕಾಗಲ್ಲ. 3 ವರ್ಷದಿಂದ ಒಳ್ಳೆ ಸ್ಯಾಲ್ರಿ ತಗೋತಿದ್ದಾನೆ. 1 ರೂಪಾಯಿ ಮನೆ ಕೊಟ್ಟಿಲ್ಲ. 30 ರೂಪಾಯಿ ತಂದೆ ಹೇಳ್ತಾರೆ. 5 ಲಕ್ಷದ ಪ್ಯಾಕೇಜು, 50 ರೂಪಾಯಿ ಕೊಟ್ಟಿಲ್ಲ. 3 ವರ್ಷದಿಂದ ಟ್ರೇಡಿಂಗ್. ಹೇಳಿದೆ, ಯಾರೋ ಬ್ಲಾಗರು, ಇನ್ಫ್ಲೂಯೆನ್ಸರ್ ಮಾತು ಕೇಳಿದ್ರೆ ನೀನು ಸ್ಟಾಕ್ಗಳೆಲ್ಲ ಕೆಟ್ಟಿರೋದು, ಯಾವಾಗಲೂ ಕಳ್ಕೊಂಡಿರೋದು ಅಂದ್ರೆ ಹೌದು ಗುರುಜಿ. ನೋಡಿ, ನಿನ್ನ ರಿಸರ್ಚ್ ಎಲ್ಲೋಯ್ತು, ಮಾಡಿಲ್ಲ, ತಿಳ್ಕೊಂಡಿಲ್ಲ. ಕುತ್ಕೊಳ್ಳಿ, ಸಮಯ ತಗೊಳ್ಳಿ, ಸ್ಪೆಂಡ್ ಮಾಡಿ. ಯಾರೋ ಬ್ಲಾಗರ್ ಹೇಳಿದ ಏದೇಕೋ ಜಂಪ್ ಹೋದಾಯಗ, ಅವ್ರದ್ದು ಅದೇ ಕೆಲಸ. ಕೆಲವು ಕಂಪ್ನಿಗಳ ಹತ್ರ ದುಡ್ಡು ತಗೊಂಡು ಬ್ಲಾಗರ್ಸು, ಇನ್ಫ್ಲೂಯೆನ್ಸರ್ಸು ಮಾಡ್ತಾರೆ. ಈ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ವಾ ನೋಡಿ. ಇವಾಗ ಎಷ್ಟೋ ಪ್ರಾಡಕ್ಟು ನಿಮಗೆ ಗೊತ್ತಿಲ್ಲ. ಅಮೆರಿಕದಲ್ಲೆಲ್ಲ FDA ಬ್ಯಾನ್ ಮಾಡಿದೆ. ನಮ್ಮ ಇಂಡಿಯಾನಲ್ಲಿ ಸಾರಾಸಗಟಾಗಿ ಮಾರ್ತಿದ್ದಾರೆ. ಹೌದು, ಇದನ್ನು ಕುಡಿದು ಬಿಟ್ಟರೆ ಶುಗರ್ ಹೋಗ್ಬಿಡುತ್ತೆ, ಇದನ್ನು ಕುಡಿದು ಬಿಟ್ಟರೆ ಮಂಡಿ ನೋವು ಬರುತ್ತೆ. ಖಂಡಿತ ಹೋಗಲ್ಲ. ಇನ್ನು ಪಿತ್ತಜನಕಾಂಗ ಒಂದು ಬಹುದೊಡ್ಡ ಡಾಕ್ಟ್ರು ಹೇಳಿದ್ದಾರೆ. ಎಷ್ಟೋ ವಿಚಾರಗಳು, ಒಂದು ಪೌಡರ್ ಇರ್ಬೋದು, ತಿನ್ನೋ ಸಕ್ಕರೆ ಇರ್ಬೋದು, ಇಲ್ಲ ಅಡ್ವರ್ಟೈಸ್ಮೆಂಟ್ ಯಾವುದು ಜಾಸ್ತಿ ಬರುತ್ತೋ ಅದು ಚೆನ್ನಾಗಿದೆ. ವಿಚಾರಿಸಲ್ಲ, ಕೇಳಲ್ಲ, ಫೀಡ್ಬ್ಯಾಕ್ ನೋಡಲ್ಲ, ಧುಮುಕೋದು. ಜಾಗ್ರತೆ. ಅತಿ ಸುಖಂ ನಾಸ್ತಿ. ಸಿಂಹರಾಶಿ ಚೆನ್ನಾಗಿದೆ. ದುಂದುಡುಕು ಸ್ವಲ್ಪ ಜಾಸ್ತಿ. ಹುಷಾರು. ರಾಹು ಅಷ್ಟಮ ಅಲ್ವಾ, ಕೆಲವ್ರಿಗೆ ತುಂಬ ಒಳ್ಳೇದು ಮಾಡುತ್ತೆ, ಕೆಲವ್ರಿಗೆ ಸ್ವಲ್ಪ ಬ್ಲಾಕು ಮಾಡುತ್ತೆ. ಹುಷಾರು. ಯಾವುದು ಮಾಡ್ಬೇಕು ನಿಧಾನ ಮಾಡಿ. ಅಷ್ಟಮಸ್ತ ರಾಹು ಏನು ಗೊತ್ತಾ, ಹೂವಾಪೋ ಅಲ್ಲೇನೋ ಇನ್ಯಾರ್ದೋ ಇನ್ನೆಂಥದ್ದು, ಅವ್ರೇನ್ರಿ ಹೇಳಿದ, ಅವ್ರೇನು ಮಾಡಿದ್ರು, ಅವ್ರದ್ದೇನಾಯ್ತು, ನಮಗೆ ಬೇಕಿಲ್ಲ. ನಮ್ಮ ತಟ್ಟೆಯಲ್ಲಿ ಏನಿದೆ ಅದು ನೋಡ್ಕೊಳ್ಳೋಣ. ಇವತ್ತು ನಿಮ್ಮ ತಟ್ಟೆದು ನೋಡ್ಕೊಳ್ಳಿ, ಎಲ್ಲ ಗೆಲ್ತೀರಿ. ಕನ್ಯಾ ರಾಶಿ
ಬುಧ ತುಂಬ ಚೆನ್ನಾಗಿದ್ದಾನೆ. ಡಿಸೈನಿಂಗ್, ಪೇಂಟಿಂಗ್, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಈ ಥರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ ಲಗ್ನದಲ್ಲೇ ಚಂದ್ರ, ರಾಹು ಸಹಾರ. ರಾಹು 6ನೇ ಮನೆ, ವಿಜಯ ಪ್ರಾಪ್ತಿ. ಸಮಥಿಂಗ್ ಕನ್ಸಲ್ಟೆಂಟ್ ಆಗಿ, ಯಾವುದೇ ಕನ್ಸಲ್ಟೆಂಟ್, ಲೀಗಲ್ಲು, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿ ಚಂದ್ರ 12ನೇ ಮನೆ, ರಾಹು ತಟ್ಟೆಲಿ ಇಟ್ಕೊಬಿಟ್ಟಿದ್ರೆ ಯಾವುದೋ ಕಳೆದೋಗಿದ್ದೋ, ಮುಗಿದೋಗಿದ್ದೋ, ತೆಗೆದೋಗಿದ್ದೋ, ಬರಲಾರದ್ದೋ, ಇರಲಾರದೆ ಇರುವೆ ಬಿಟ್ಕೊಂಡಂತ ಇವತ್ತು ಏನಾದರೂ ಒಂದು ತಲೆನೋವುಗಳು ನಿಮಗೆ ನೀವೇ ವಿಪರೀತ ತಲೆನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ವಿಪರೀತ ನರ್ವಸ್ ಪ್ರಾಬ್ಲಮ್ಮು ಬಂದ್ಬಿಡುತ್ತೆ. ಚಂದ್ರ ಕಿಚಿ 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 ಮಾಡ್ತಾನೆ. ಭಾಗ್ಯಾಧಿಪತಿ 12, ರಾಹು ಸಾರ. ರಾಹು ಬೇರೆ ಪಂಚಮ, ಬುದ್ಧಿಸ್ಥಾನ, ಜ್ಞಾನಸ್ಥಾನ, ಮಹಾಜ್ಞಾನಸ್ಥಾನ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೆಟ್ಟು ಕುಂತಿದೆ. ಸೊ ಆಟೋಮ್ಯಾಟಿಕಲಿ ತಲೆ ಕೆಡಿಸ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಆದಿತ್ಯ ಹೃದಯ ಸ್ತೋತ್ರ, ದುರ್ಗೆ ನಮಃ, ಮನೆ ದೇವರು, ಕುಲದೇವ್ರಿಗೆ ಒಂದು ಪುಟ್ಟ ದೀಪ ಹಚ್ಚಿ ಹೋಗಿ, ದೊಡ್ಡ ದುಡುಕಿನ, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತುಗಳು, ಗೊತ್ತಿಲ್ಲದ ಚಿಂತನೆಗಳಿಗೆ ಆಸ್ಪದ ಕೊಡಬೇಡಿ. ಇನ್ನು ಧನಸ್ಸು ರಾಶಿ ಲಾಭದಲ್ಲಿ ಚಂದ್ರ ಒಳ್ಳೆಯದೇ ಇದ್ರು ಬುಧ ಸ್ಟ್ರಾಂಗ್ ಆಗಿದ್ದಾನೆ, ಹುಷಾರ್. ಸೊ ಸ್ಟ್ರಾಂಗ್ ಆಗಿ ಕೂತಿದ್ದಾಗ ನಿಮಗೂ ಬಲ, ಅವ್ರಿಗೂ ಬಲ, ಇಬ್ರು ಚಿತ್ತಾಗಲ್ಲ, ಇಬ್ರು ಗೆಲ್ಲಲ್ಲ, ಇಬ್ರು ಸೋಲಲ್ಲ. ಏನಾಗಬೇಕು, ನ್ಯೂಟ್ರಲ್ ಆಗಬೇಕು. ಸೊ ವಾದಕ್ಕೆ ಹೋಗಬೇಡಿ, ವಿವಾದಕ್ಕೆ ಹೋಗಬೇಡಿ, ಕಾಂಟ್ರವರ್ಷಿಯಲ್ ಕೆಲಸ, ಕಾಂಟ್ರವರ್ಷಿಯಲ್ ವ್ಯಾಪಾರ, ಇದು ಯಾವುದು ಮಾಡದೇ ಇರೋದು ಉತ್ತಮ. ಇರುವ ಸ್ಥಿತಿಯನ್ನು ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಅನುಕೂಲವಾಗುವುದು. ಮಕರ ರಾಶಿ ಕೇಂದ್ರದಲ್ಲಿ ಚಂದ್ರ, ಸಪ್ತಮಾಧಿಪತಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. 3ನೇ ಮನೆ ರಾಹು, 6ನೇ ಮನೆ ಬುಧ. ದೊಡ್ಡ ಕೆಲಸ ಕಾರ್ಯಗಳು, ವ್ಯವಹಾರಗಳು ಕೂಡಿ ಬರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಅಂದುಕೊಳ್ಳದೆ ನಮ್ಮ ಬುದ್ಧಿ, ಶಕ್ತಿ, ಮೇಧಸ್ಸು, ಕನ್ಸಲ್ಟೆನ್ಸಿ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ, ಪ್ರಾಪರ್ಟಿ ಕನ್ಸಲ್ಟೆನ್ಸಿ, ಕಲಾವಿದರು, ಮಾಧ್ಯಮ, ಈವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಇವುಗಳಲ್ಲಿ ಇರತಕ್ಕಂಥವ್ರಿಗೂ ಅದ್ಭುತ. ಕುಂಭರಾಶಿ ಚಂದ್ರ ಭಾಗ್ಯದಲ್ಲಿ ರಾಹು ಸಾರ, ರಾಹು ಬುದ್ಧಿಸ್ಥಾನದಲ್ಲಿರೋದ್ರಿಂದ ಒಂಚೂರು ಬುದ್ಧಿ, ಮಾತು, ಆಲೋಚನೆ, ಚಿಂತನೆ, ಒಂಚೂರು ಟೆನ್ಷನ್ಗಳನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ನೋಡಿಕೊಂಡು ಮಾತಾಡಿ. ಪಂಚಮದಲ್ಲಿ ಬೇರೆ ಬುಧ ಕೂತಿದ್ದಾನೆ. ಎಸ್ಸೇ ಅನ್ಬೇಡಿ, ನೂನು ಅನ್ಬೇಡಿ. ಹೇಳ್ತೀನಿ ರೀ ಸಾರ್ ಅಂತ ಸ್ವಲ್ಪ ಸಮಯ ತಗೊಳ್ಳಿ. ಚಂದ್ರ ಒಂದು ಕಡಗರಾಶಿಗೆ ಬುಧ ಬರೋವರೆಗೂ ಸುಮ್ಮನಿರಿ, ದುಡುಕ್ಬೇಡಿ. ಶುಕ್ರ ಚೆನ್ನಾಗಿದ್ದಾನೆ, ಚಂದ್ರನಿರತಕ್ಕಂಥ ಶುಕ್ರ ಭಾವ ಅದ್ಭುತವಾಗಿ ಕೂತಿದ್ದಾನೆ. ಆದರೆ ರಾಹು ತಲೆ ಕೆಡಿಸ್ತಾನೆ, ಹುಷಾರ್. ಅದರಿಂದ ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ದುಡುಕಿನ ಮಾತು, ಜಾಗ್ರತೆ. ಪೊಲೀಸ್ ಇಲಾಖೆಯಲ್ಲಿರೋರಿಗೆ ಭರ್ಜರಿ ಬೇಟೆ. ಈ ಸೈಬರು, ಹ್ಯಾಕಿಂಗು, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಸ್ಟ್ರಾಟಜಿ ಪ್ಲಾನಿಂಗು, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಪ್ಲಾನಿಂಗ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನ ರಾಶಿ ಖುದ್ದು ಚಂದ್ರ ಅಷ್ಟಮದಲ್ಲಿರೋದನ್ನ ಹುಷಾರಾಗಿ ಮಾತಾಡಿ. ಯಾಕಂದ್ರೆ ಅಷ್ಟಮಾಧಿಪತಿ ಸುಖಭಾವದಲ್ಲಿದ್ದಾನೆ. ವಿಪರೀತ ಖರ್ಚು ವೆಚ್ಚಗಳು, ಅದು ರಾಹು ಬೇರೆ ನಿಮ್ಮ ಮನೇಲಿದ್ದಾನೆ. ನಾಗಾಲೋಟ, 4 ಪ್ಲಾನು, 4 ಕೆಲಸ, 4 ವ್ಯವಹಾರ. ಈ 2 ದೋಣಿಲಿ ಕಾಲಿಟ್ಟವರೇ ಮುಳುಗಿದಾರಂತೆ. 4ರಲ್ಲಿ ಕಾಲಿಟ್ಟವನು ಒಂದೊಂದೇ ಹೋಗಿ ಖಂಡಿತ ವಿಪರೀತ ಯಶಸ್ಸನ್ನ ನೋಡ್ತಕ್ಕಂಥದ್ದು. ಭೂಮಿ, ಮನೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪ, ಓರಣ, ರಿಯಲ್ ಎಸ್ಟೇಟು, ದೊಡ್ಡ ಮಾಲ್ಸು, ದೊಡ್ಡ ಕ್ಲಬ್ ಹೌಸು, ದೊಡ್ಡ ರೆಸ್ಟೋರೆಂಟು, ದೊಡ್ಡ ಹೋಟೆಲ್. ಸ್ವಲ್ಪ ಟೆನ್ಷನ್, ಯಾಕಂದ್ರೆ ಚಂದ್ರ ಅಷ್ಟಮ. ವ್ಯವಹಾರದ ಟೆನ್ಷನ್, ವ್ಯಾಪಾರದ ಟೆನ್ಷನ್ ದೊಡ್ಡದಾಗಿ ಹೋದ್ಮೇಲೆ ಇದ್ದೇ ಇರುತ್ತೆ. ಎಲ್ಲೋ ಒಂದು ಲೀಕೇಜ್ ಇರುತ್ತೆ, ಅದು ನಿಮ್ಮನ್ನು ಗಾಬರಿ ಪಡಿಸುತ್ತೆ. ಏನೂ ಆಗಲ್ಲ. ವಿಷ್ಣು ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಇದನ್ನೇನಾದರೂ ಒಂದು ಆರಾಧನೆ, ಪೂಜೆ, ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.